ಸುಂಟರ ಗಾಳಿಯ ರೌದ್ರಾವತಾರಕ್ಕೆ ನಲುಗಿದ ರೈತರು ಶಾಲೆ ಮನೆಗಳ ಹೆಂಚುಗಳು ಚೆಲ್ಲಾಪಿಲ್ಲೆ. ಭಾರೀ ಮಳೆ ಮತ್ತು ಬಿರುಗಾಳಿಯಿಂದ ಹನಗೋಡು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಅಪಾರ ನಷ್ಟ ಉಂಟಾಗಿದೆ. ವಿವಿಧ ಬೆಳೆಗಳು ಸೇರಿದಂತೆ ಮನೆಗಳ ಮತ್ತು ಸರ್ಕಾರಿ ಶಾಲೆಯ ಹೆಂಚುಗಳು ಚೆಲ್ಲಾಪಿಲ್ಲಿಯಾಗಿದೆ. ಕೆಲವೆಡೆ ಮರಗಳು ಬಿದ್ದ ಪರಿಣಾಮ ಕರೆಂಟ್ ಕಂಬಗಳು ಧರೆಗುರುಳಿದೆ. ಹನಗೋಡು ಹೋಬಳಿಯ ದಾಸನಪುರ ಗ್ರಾಮದ ಸಮೀಪ ಕಾಣಿಸಿಕೊಂಡ ಭಾರೀ ಗಾತ್ರದ ಸುಂಟರ ಗಾಳಿಯು ದಾಸನಪುರ ಗ್ರಾಮದ ವಾಸಿ ಸೋಮಶೇಖರ್ ಅವರ ಮನೆಯ ಹೆಂಚುಗಳು ಒಡೆದು ಚೆಲ್ಲಾಪಿಲ್ಲಿ ಮಾಡಿದ್ದಲ್ಲದೆ ಹದಗೊಳಿಸಿ ಇಟ್ಟಿದ್ದ 35 ರಿಂದ 40 ಸಾವಿರ ತಂಬಾಕು ಸಸಿಗಳ ಟ್ರೇಗಳನ್ನು ಹೊತ್ತೊಯ್ದು ನಾಶ ಮಾಡಿದೆ. ಒಂದೆಡೆ ವಾಸದ ಮನೆ, ಮತ್ತೊಂದೆಡೆ ತಂಬಾಕು ಸಸಿಗಳನ್ನು ಕಳೆದುಕೊಂಡು ರೈತ ಸೋಮಶೇಖರ್ ಸಂಕಷ್ಟದಲ್ಲಿದ್ದಾರೆ. ಸದ್ಯ ಮನೆಯಲ್ಲಿದ್ದ ಸದಸ್ಯರಿಗೆ ಯಾರಿಗೂ ತೊಂದರೆಯಾಗಿಲ್ಲ. ಇನ್ನು ಸುಂಟರ ಗಾಳಿಯ ರೌದ್ರತೆ ಇಷ್ಟಕ್ಕೆ ನಿಲ್ಲದೆ ಸರ್ಕಾರಿ ಶಾಲೆಯ ಮೇಲೂ ಭಯಂಕರವಾಗಿ ನರ್ತನ ಮಾಡಿ ಶಾಲೆಯ ಹೆಂಚುಗಳನ್ನು ಎತ್ತಿ ಚೆಲ್ಲಾಪಿಲ್ಲಿ ಮಾಡಿದೆ. ಸದ್ಯ ಶಿಕ್ಷಕಿ ಸುಮಾರ್ ಅವರ ಜಾಗರೂಕತೆಯಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗಿಲ್ಲ. ಇನ್ನು ಹೆಗ್ಗಂದೂರು ಗ್ರಾಮದ ರೈತ ಅವಿನಾಶ್ ರವರು ಸುಮಾರು 2 ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆದಿದ್ದು ಅಪಾರ ಆನಿಕಲ್ಲು ಬಿದ್ದ ಪರಿಣಾಮ ಬೆಳೆ ಸಂಪೂರ್ಣ ನಾಶವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಇನ್ನೇನು ನಾಳೆ ನಾಡಿದ್ದು ಫಸಲನ್ನ ಕೊಯ್ಲು ಮಾಡಿ ಲಾಭ ನಿರೀಕ್ಷೆಯಲ್ಲಿದ್ದ ರೈತ ಅವಿನಾಶ್ ಅಕಾಲಿಕ ಮಳೆ ಗಾಳಿಯಿಂದಾಗಿ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಕಾಮಗೋಡ್ನಲ್ಲಿ ಗ್ರಾಮದ ರೈತ ಕೃಷ್ಣನಾಯ್ಕರವರಿಗೆ ಸೇರಿದ ತಂಬಾಕು ಸಸಿಗಳ ಪಟಗಳು ಮಳೆಗೆ ಸಂಪೂರ್ಣ ಜಲಾವೃತವಾಗಿವೆ. ಸಂಕಷ್ಟದಲ್ಲಿ ಸಿಲುಕಿರುವ ರೈತರಿಗೆ ಆದಷ್ಟು ಬೇಗ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. हाँ